ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನೋಡಿ, ಸುಮಾರು ಜನ ಪೇರೆಂಟ್ಸ್ ಹೇಳ್ತಾರೆ, ನನ್ನ ಮಕ್ಕಳಿಗೆ ಒಳ್ಳೆ ಸ್ಕೂಲ್ಗೆ ಹಾಕಿದ್ದೀನಿ, ಒಳ್ಳೆ ಟ್ಯೂಷನ್ಗೂ ಹಾಕಿದ್ದೀನಿ, ಬೇಕು ಬೇಡದನ್ನೆಲ್ಲ ಕೊಡಿಸ್ತಾ ಇದ್ದೀನಿ, ಆದರೂ ನನ್ನ ಮಗನ ತಲೆಗೆ ಓದಾಗ್ತಾ ಇಲ್ಲ, ನನ್ನ ಮಗಳ ತಲೆಗೆ ಓದೋಗ್ತಾ ಇಲ್ಲ, ಈ ಥರ ಎಲ್ಲ ಮಾತಾಡ್ತಾರೆ. ಸೊ ಅದಕ್ಕೆಲ್ಲ ಏನು ರೀಸನ್ನು, ನೀವೇನು ಮಾಡಬೇಕು ಅದಕ್ಕೆ ಅಂತ ನಾನು ಹೇಳ್ತೀನಿ. ನನ್ನ ಹತ್ರ ಒಂದು ಪರಿಹಾರ ಇದೆ. ಫಸ್ಟು ಪೇರೆಂಟ್ಸ್ಗಳು ಇದನ್ನು ತಿಳ್ಕೊಳ್ಳಿ, ಮಕ್ಕಳು ಏನಾದರೂ ಕೇಳಿದರೆ ಅದನ್ನು ತಕ್ಷಣಕ್ಕೆ ಕೊಡ್ಸೋಕ್ಕೆ ಹೋಗಬೇಡಿ. ಯಾಕಂತ ಹೇಳ್ತೀನಿ, ಕೊಡಿಸಿ, ಅದು 1 ದಿನ 2 ದಿನ ಗ್ಯಾಪ್ ಆಗಿ ಕೊಡಿಸಿ. ಅವ್ರು ಕೇಳಿದ ತಕ್ಷಣವೇ ಕೊಡ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ಇವಾಗ ನೋಡಿ, ಮೊದಲಿನ ಕಾಲದಲ್ಲೆಲ್ಲ ಪಾಪ ರೈತಾಪಿ ಜನ ಎಲ್ಲ ಇದ್ದರು, ಗದ್ದೆಲೆಲ್ಲ ಕೆಲಸ ಮಾಡಿ ಬರ್ತಾಯಿದ್ರು. ಸೊ ಬಟ್ಟೆ ಎಲ್ಲ ಕೊಳೆ, ಆ ಮುರುಕಲ್ ಮನೆ ಅವೆಲ್ಲ ನೋಡಿಬಿಟ್ಟು ಮಕ್ಕಳಿಗೆ ಏನು ಅನ್ನಿಸ್ತಾ ಇತ್ತು ಗೊತ್ತಾ, ನಮ್ಮ ತಂದೆ ತಾಯಿ ನಮಗೋಸ್ಕರ ತುಂಬ ಕಷ್ಟಪಡ್ತಾ ಇದ್ದಾರೆ, ನಾವು ಅವ್ರನ್ನ ಏನು ಕೇಳಬೇಕು ಅದನ್ನು ಮಕ್ಕಳು ಯೋಚನೆ ಮಾಡಿ ಕೇಳೋರು. ಅವಾಗ ಏನಾದರೂ ಬೇಕು ಅಂದರೆ ಅದನ್ನು 100 ಸತಿ ಅವರೇ ಯೋಚನೆ ಮಾಡ್ತಿದ್ರು. ಪಾಪ ನಮ್ಮ ತಂದೆ ತಾಯಿ ಬಡವರು, ನಾನು ಯಾವ ಥರ ಕೇಳಬೇಕು ಅವ್ರನ್ನ, ನಮ್ಮ ತಂದೆ ತಾಯಿ ಇಷ್ಟೊಂದು ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ, ನಾವು ಚೆನ್ನಾಗಿ ಓದಿ ತುಂಬ ಚೆನ್ನಾಗಿ ಸಂಪಾದನೆ ಮಾಡಿ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಏನೇನೆಲ್ಲ ಯೋಚನೆಗಳು ಚಿಕ್ಕವರಿದ್ದಾಗಲೇ ಮಾಡ್ತಿದ್ರು ಮಕ್ಕಳು. ಬಟ್ ಇವಾಗ ಆ ಥರ ಅಲ್ಲ. ಇವಾಗೇನು ಗೊತ್ತಾ, ಮಕ್ಕಳು ಏನಾದರೂ ಒಂದು ವಸ್ತು ಕೇಳಬೇಕು, ಪೇರೆಂಟ್ಸ್ ಏನು ಮಾಡ್ತಾರೆ ಗೊತ್ತಾ, ಪಾಪ ಪೇರೆಂಟ್ಸ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವ್ರು ಏನು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂದರೆ, ನಾವು ಅನುಭವಿಸಿದ ಪರಿಸ್ಥಿತಿನ ನಮ್ಮ ಮಕ್ಕಳು ಅನುಭವಿಸೋದು ಬೇಡ ಅಂದ್ಬಿಟ್ಟು, ಮಕ್ಕಳು ಇನ್ನೂ ಕೇಳಿರೋದೇ ಇಲ್ಲ, ಅವರ ಆ ವಸ್ತು ಬೇಕು ಅಂತ ಇನ್ನೂ ಬಾಯಿಂದ ಹೊರಗೆ ಬಂದಿರಲ್ಲ, ಆಲ್ರೆಡಿ ಆ ವಸ್ತು ಮಕ್ಕಳ ಮುಂದೆ ಇರುತ್ತೆ. ಸೊ ಹೀಗಾಗಿ ಏನಾಗುತ್ತೆ, ಮಕ್ಕಳಿಗೆ ಒಂದು ಕಷ್ಟ ಸುಖದ ಪರಿಸ್ಥಿತಿನೇ ಅವ್ರಿಗೆ ಅರ್ಥ ಆಗಲ್ಲ. ನಾವು ಅವರಿಗೆ ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಸ್ಬೇಕು ಅಂತಂದರೆ, ಇವಾಗ ಪ್ರತಿಯೊಂದೂ ಈಸಿಯಾಗಿ ಸಿಗುವಾಗ ಅದ್ರ ಬೆಲೆ ನಮಗೆ ಗೊತ್ತಾಗಲ್ಲ. ಹಂಗಿರುವಾಗ ಇವಾಗ ಏನು ಮಾಡ್ತೀವಿ, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ನಾವು ಕೆಲ್ಸಕ್ಕೆ ಹೋಗ್ತೀವಿ, ಒಳ್ಳೊಳ್ಳೆ ಮನೇಲಿ ಒಳ್ಳೊಳ್ಳೆ ಊಟಗಳನ್ನ ಮಾಡ್ತೀವಿ, ಅವ್ರು ಕೇಳಿದ ತಕ್ಷಣ ಒಳ್ಳೊಳ್ಳೆದೆಲ್ಲ ಅವ್ರಿಗೇನು ಬೇಕೋ ಎಲ್ಲನೂ ತಂದುಕೊಡ್ತೀವಿ. ಹೀಗಿರುವಾಗ ಅವ್ರಿಗೆ ಯಾವ ಪರಿಸ್ಥಿತಿದು, ಇವತ್ತು ನಾವು ಏನೇ ಸಾಲ ಮಾಡಿದ್ದೀವಿ ಅಂತಲೂ ಅವ್ರಿಗೆ ಗೊತ್ತಾಗಲ್ಲ, ನಾವು ಯಾವ ಪರಿಸ್ಥಿತಿಲಿ ಇದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಸೊ ಅವ್ರಿಗೇನು, ಅವ್ರು ಕೇಳಿದ ತಕ್ಷಣ ಎಲ್ಲ ಸಿಗ್ತಾ ಇದೆ ಅನ್ನುವಾಗ ಅವ್ರಿಗೆ ನಾವು ಓದಬೇಕು ಬರಿಬೇಕು ಅನ್ನೋ ಭಾವನೆ ಅವ್ರಿಗೆ ಬರೋದೇ ಇಲ್ಲ. ನೋಡಿ, ಬೇಕಾದರೆ ಮೊದಲಿನ ಕಾಲದೆಲ್ಲ ಅವರೇ ಥಿಂಕ್ ಮಾಡ್ತಾಯಿದ್ರು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ನಾನು ಮುಂದೆ ಆ ಥರ ಆಫೀಸರ್ ಆಗಬೇಕು, ಈ ಥರ ಆಫೀಸರ್ ಆಗಬೇಕು. ನೋಡಿ, ಎಷ್ಟು ಜನ ಬಡವ್ರ ಮಕ್ಕಳು ಇವತ್ತು IAS IPS ಆಗಿ ಎಷ್ಟು ಜನ ಸೇವೆ ಸಲ್ಲಿಸ್ತಾ ಇದ್ದಾರೆ ನೋಡಿ. ಅದೇ ಇವತ್ತಿನ ಕಾಲದಲ್ಲಿ ನೋಡಿ, ನೀವು ಲಕ್ಷ ಲಕ್ಷ ಫೀಸ್ ಕಟ್ಟಿ ಸ್ಕೂಲ್ಗೆ ಕಳಿಸಿದ್ರು, ಆಮೇಲೆ ಸಾವಿರಾರು ಗಟ್ಟಲೆ ಟ್ಯೂಷನ್ನು ಅದು ಇದು ಯಾವುದೇ ನೀವು ಟ್ಯುಟೋರಿಯಲ್ ಕ್ಲಾಸಿಗೆ ಕಳಿಸಿದ್ರು ಮಕ್ಕಳು ಓದು ತಲೆಗೆ ಯಾಕೆ ಹತ್ತುತ್ತಾ ಇಲ್ಲ ಅಂತಂದರೆ, ಈ ಸೌಲಭ್ಯಗಳು ಮಕ್ಕಳಿಗೆ ಜಾಸ್ತಿ ಆಗಿವೆ. ನಾನು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ, ಎಲ್ಲರ ಮನೆಯಲ್ಲೂ ನಡೀತಾ ಇರೋದೇ ವಿಚಾರ ಅದು. ಈವನ್ ನಮ್ಮ ಮನೆಯಲ್ಲೂ ನಡೀತಾ ಇರೋ ವಿಚಾರನೇ ಅಂದ್ಕೊಳ್ಳಿ, ಪ್ರತಿಯೊಬ್ಬರು ಲೈಫಲ್ಲಿ ಇದು ನಡೀತಾನೆ ಇರುತ್ತೆ. ಸೊ ಹೀಗಾಗಿ ಆ ಮಕ್ಕಳಿಗೆ ಇವಾಗ ಓಕೆ, ಇವಾಗೆಲ್ಲ ಹಿಂದಿನ ಕಾಲದಲ್ಲಿ ಇರೋ ಥರ ಇಲ್ಲ, ಇವಾಗೆಲ್ಲ ತುಂಬ ಬದಲಾಗಿದೆ. ಮಕ್ಕಳಿಗೆ ಕೊಡಿಸಿ, ಮಕ್ಕಳಿಗೆ ತುಂಬ ಅವಶ್ಯಕತೆಗಳು ಇರುತ್ತೆ, ಒಪ್ಕೊತೀನಿ. ಬಟ್ ಆ ಅವಶ್ಯಕತೆ ಎಷ್ಟಿದೆ, 1 ದಿನದ ಮಟ್ಟಿಗಿದೆಯಾ, ಅದು 1 ವಾರದ ಮಟ್ಟಿಗಿದೆಯಾ, ಅಥವಾ ಅದು ಬೇಕೇ ಬೇಕಾ ಅನ್ನೋದನ್ನು ಫಸ್ಟು ಯೋಚನೆ ಮಾಡಿ. ಅವ್ರು ಏನು ಕೇಳ್ತಾರಲ್ವ ಅದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿ ಆಮೇಲೆ ಅದನ್ನು ಕೊಡಿಸಿ. ಮತ್ತು ಅವ್ರ ಮುಂದೆ ಕಷ್ಟ ಅಂತಲೂ ನೀವು ಹೇಳ್ಕೊಬೇಡಿ, ಇದನ್ನು ತಂದು ಕೊಡೋಕ್ಕೆ ನನಗೆ 2 ದಿನ ಬೇಕಾಯಿತು ಅಂತ ನೀವೇ ಪೇರೆಂಟ್ಸು ಮಾತಾಡ್ಕೊಳ್ಳಿ. ಅವ್ರಿಗೆ ಗೊತ್ತಾಗಬೇಕು, ಯಾವುದೇ ಒಂದು ವಸ್ತು ಸುಮ್ಮನೆ ಬರಲ್ಲ, ಅದಕ್ಕೊಂದು ಬೆಲೆ ಇದೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಸೊ ಆ ಒಂದು ವಿಷಯಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ವೀಕ್ಷಕರೇ. ಯಾಕಂದರೆ ಇವತ್ತು ನಮ್ಮ ಮಕ್ಕಳನ್ನ ನಾವು ಯಾವ ರೀತಿಯಲ್ಲಿ ಬೆಳೆಸ್ತೀವೋ ಅದೇ ರೀತಿಯಲ್ಲಿ ಮುಂದೆ ಅವರು ಅದೇ ಸಂಸ್ಕಾರಗಳನ್ನ ಕಲಿತಾರೆ. ಸೊ ಆ ಒಂದು ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ಸೆಕೆಂಡ್ ಬಂದು ಕಾನ್ಸಂಟ್ರೇಷನ್ ಇಲ್ಲ ಇವಾಗಿನ ಮಕ್ಕಳಿಗೆ, ಓದೋ ಕಡೆ ಒಂಚೂರು ಕಾನ್ಸಂಟ್ರೇಷನ್ ಇಲ್ಲ. ಮೇನಾಗಿ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗೋದು. ಇವಾಗ ಓಕೆ, ಕೆಲ್ಸಕ್ಕೆ ಹೋಗಲಿ ಬೇಡ ಅಂತ ಹೇಳಲ್ಲ, ಬಟ್ ಕೆಲ್ಸಕ್ಕೆ ಹೋಗೋದ್ರ ಜೊತೆಗೆ ಅವ್ರು ಕೆಲಸ ಮಾಡಿ ಬಂದಿರ್ತಾರೆ ಅನ್ನೋ ಫೀಲ್ಗೆ ಮಕ್ಕಳಿಗೆ ಮೊಬೈಲ್ ಅಡಿಕ್ಷನ್ ಮಾಡಿರ್ತಾರೆ ಅವರು. ಸೊ ಮೊಬೈಲಿಗೆ ಮಕ್ಕಳು ಎಡಿಕ್ಟ್ ಆಗಿರೋದ್ರಿಂದನೂ ಮಕ್ಕಳು ಓದ್ತಾ ಇಲ್ಲ. ಸೊ ಹೀಗಾಗಿ ಏನು ಮಾಡಿ, ಅವರಿಗೆ ಮಕ್ಕಳಿಗೆ ಪದೇ ನೀವು ನಿಮ್ಮ ಹಿಂದಿನ ಲೈಫನ್ನು ಅವ್ರಿಗೆ ಹೇಳ್ತಾ ಇರಿ ಯಾವಾಗಲೂ.
ಸೊ ಒಂದು ಪೆನ್ಸಿಲ್ ತೊಗೊಳಕ್ಕೂ ಎಷ್ಟು ಕಷ್ಟ ಆಗಿತ್ತು, ಒಂದು ಪೆನ್ ತೊಗೊಳಕ್ಕೂ ಎಷ್ಟು ಕಷ್ಟ ಆಗಿತ್ತು. ಒಂದು 2 ಬಟ್ಟೆಗಳಿದ್ದು ನಾವು ಸ್ಕೂಲ್ಗೆ ಹೋಗಿದ್ದೀವಿ. ಆ ಥರ ನಿಮ್ಮ ಮಕ್ಕಳಿಗೆ ಅಂದರೆ ಅದೇನು ಕೆಟ್ಟ ವಿಚಾರ ಅಲ್ಲ, ಮಕ್ಕಳು ಅದೇ ಥರ ಇರಲಿ ಅಂತಲೂ ನಾನು ಹೇಳ್ತಾ ಇಲ್ಲ ಅವರಿಗೆ. ಅವರಿಗೆ ಹಿಂದೆ ನೀವು ಅನುಭವಿಸಿರೋ ಕಷ್ಟನ ಅವ್ರ ಮುಂದೆ ಹೇಳ್ಕೊಳ್ದೇ ಇದ್ದರೆ ಅವರು ಓದಲ್ಲ, ಅವ್ರ ಮುಂದೆ ಜೀವನದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ನೀವು ಆವಾಗವಾಗ ಅದನ್ನು ಎಚ್ಚರಿಸ್ತಾ ಇರಬೇಕು. ಈ ಥರದ್ದನ್ನೆಲ್ಲ ನಾವು ನೋಡೇ ಇಲ್ಲ, ಈ ಥರದ್ದನ್ನೆಲ್ಲ ನಮಗೆ ಗೊತ್ತೇ ಇಲ್ಲ. ನಮ್ಮಲ್ಲಿ ಊಟಕ್ಕೆ ಕಷ್ಟ ಇತ್ತು, ನಮ್ಮಲ್ಲಿ ಬಟ್ಟೆ ಕಷ್ಟ ಇತ್ತು, ಒಂದು ಬುಕ್ ತೊಗೋಬೇಕಂದ್ರೂ ಎಷ್ಟು ವೇಟ್ ಮಾಡ್ತಿದ್ವಿ, ಒಂದು ಪೆನ್ ತೊಗೋಬೇಕಾದ್ರೂ ಎಷ್ಟೊಂದು ಯೋಚನೆ ಮಾಡ್ತಿದ್ವಿ. ಈ ಥರ ಕೇಳಿದ ತಕ್ಷಣ ನಿಮಗೆ ನಾವು ಕೊಡಿಸ್ತಾ ಇದ್ದೀವ ಅಂತಂದರೆ ನೀವು ಚೆನ್ನಾಗಿ ಓದಲಿ, ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ಅಂತ ನಾವು ನಿಮಗೆ ಕಷ್ಟಪಟ್ಟು ನಿಮ್ಮನ್ನು ಸಾಕ್ತಾ ಇದ್ದೀವಿ, ಕಷ್ಟಪಟ್ಟು ನಾವು ದುಡಿತಾ ಇದ್ದೀವಿ ಅಂತ ಅವರಿಗೆ ನೀವು ದಯವಿಟ್ಟು, ಅವ್ರು ಸಣ್ಣ ಮಕ್ಕಳೇ ಇರಲಿ ಪರವಾಗಿಲ್ಲ, ನೀವು ಸಣ್ಣ ಮಕ್ಕಳು ಇರುವಾಗಲೇ ಅವ್ರಿಗೆ ಆ ಥರ ಹೇಳ್ಕೊಂಡೇ ಬನ್ನಿ ನೀವು. ಯಾಕಂದರೆ ನೀವು ನಿಮ್ಮ ಕಷ್ಟನ ನಿಮ್ಮಲ್ಲೇ ಇಟ್ಕೊಂಡು ಅವ್ರಿಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸೋದ್ರಿಂದ ಮಕ್ಕಳು ಇದಕ್ಕೆ ಒಳ್ಳೆ ರೀತಿಯಲ್ಲಿ ಬೆಳೆಯೋದಲ್ಲ, ಅವರು ಇನ್ನೂ ಬೇರೆ ಬೇರೆ ಒಂದು ಅದೇನೋ ಹೇಳ್ತಾರಲ್ಲ, ಬೇರೆ ಬೇರೆ ಕೆಟ್ಟ ಯೋಚನೆಗಳನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಿರುವಾಗ ದಯವಿಟ್ಟು ನಿಮ್ಮ ಪರಿಸ್ಥಿತಿಗಳು ಅದೇನು ಹೇಳಿದರೆ ಅದು ಅದು ಕೆಟ್ಟದ್ದಲ್ಲ, ಅದು ಅವ್ರಿಗೆ ಹೇಳಿ ನಾವು ಒಳ್ಳೊಳ್ಳೆ ಪಾಠಗಳನ್ನು, ನೀತಿ ಪಾಠಗಳನ್ನು ಹೇಳ್ಕೊಟ್ಟಂಗಾಗುತ್ತೆ. ಸೊ ಅವ್ರ ಮೈಂಡಲ್ಲಿ ಅವಾಗ ಬರುತ್ತೆ, ಓ ನಮ್ಮ ಅಮ್ಮ ಅಪ್ಪ ಎಷ್ಟೊಂದು ಕಷ್ಟದಿಂದ ಬದುಕಿದಾರಲ್ವ, ನಮ್ಮ ಅಪ್ಪ ಅಮ್ಮ ಈ ಥರದ್ದೆಲ್ಲ ನೋಡೇ ಇಲ್ವಂತೆ, ಈ ಥರ ಜೀವನನೇ ಕಂಡಿಲ್ವಂತೆ ಅವರು. ಸೊ ನೋಡು ನಮಗಿಷ್ಟೆಲ್ಲ ಸಿಗ್ತಾ ಇದೆ ಅಂತಂದರೆ ನಾವು ಒಳ್ಳೆಯ ರೀತಿಯಿಂದ ಬದುಕಬೇಕು, ನಾವು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರ್ತೀವಿ ಅಂದರೆ ಸ್ವಲ್ಪ ಯೋಚನೆ ಮಾಡೋ ಮಕ್ಕಳು ಈ ಥರ ಯೋಚನೆ ಮಾಡಲಿ. ಸಣ್ಣ ಮಕ್ಕಳಿಗೆ ಈ ಥರ ಎಲ್ಲ ಯೋಚನೆ ಮಾಡೋಕ್ಕಾಗಲ್ಲ ಅಂದ್ಕೊತೀರ. ಬಟ್ ಆದರೆ ನಾವು ಚಿಕ್ಕವರಿದ್ದಾಗಿಂದನೇ ಆ ಮಕ್ಕಳಿಗೆ ಆ ಥರ ಎಲ್ಲ ಬೋಧನೆ ಮಾಡ್ಕೊಂಡು ಬಂದರೆ ನೆಕ್ಸ್ಟು ಪ್ರತಿಯೊಂದು ವಿಷಯದಲ್ಲೂ ಅವರು ಯಾವುದೇ ನಿರ್ಧಾರ ತಗೋಬೇಕಾದ್ರೂ ಅದ್ರ ಬೆಲೆ, ಅವರು ಯಾವ ವಸ್ತುವಿಗೆ ಏನು ಬೆಲೆ ಕೊಡಬೇಕು ಅನ್ನೋದನ್ನು ಅವರು ತಿಳ್ಕೊತಾರೆ. ಸೊ ಅವರಿಗೆ ಪ್ರತಿಯೊಂದು ವಿಷಯದ್ದು ಅಥವಾ ಪ್ರತಿಯೊಂದು ವಸ್ತುವಿನ ಬೆಲೆ ಗೊತ್ತಾಗಬೇಕಂದ್ರೆ ಅವರಿಗೆ ನಾವು ಈ ಥರ ನಮ್ಮ ಪರಿಸ್ಥಿತಿಗಳನ್ನ ಹೇಳ್ಕೊಳ್ಳೇಬೇಕು. ಅದರಿಂದ ಏನು ನಷ್ಟ ಇಲ್ಲ ವೀಕ್ಷಕರೇ. ದಯವಿಟ್ಟು ಮಕ್ಕಳನ್ನ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಅಂತ ನಾನು ಇಷ್ಟಪಡ್ತೀನಿ. ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.